ನೀವು ಹೇಳೋದನ್ನ ಕೇಳಿರ್ಬೋದು, ಬಿಟ್ಬಿಡು, ಗಂಡು ಮಗು ಅಲ್ವಾ, ಅದೇ ರೀತಿ ಇರುತ್ತೆ ಗಂಡು ಮಕ್ಕಳಂದ್ರೆ. ಹೆಣ್ಣು ಮಗು ಅಲ್ವಾ, ಪರವಾಗಿಲ್ಲ, ನೀನು ತುಂಬಾ ಜಾಸ್ತಿ ಮುದ್ದು ಮಾಡಿದ್ಯಾ, ಅದಕ್ಕೋಸ್ಕರ ಈ ರೀತಿ ಆಡ್ತಾ ಇದ್ದಾಳೆ ಮಗಳು. ಮತ್ತೆ ಸ್ಲೋಲಿ ಸ್ಕೂಲಿಗೆ ಹೋಗುವಾಗ ಹೋಗ್ತಾ ಹೋಗ್ತಾ ಉಳಿದ ಮಕ್ಕಳನ್ನ ನೋಡುವಾಗ ತನ್ನಷ್ಟಕ್ಕೆ ತಾನೇ ಸರಿ ಆಗತ್ತೆ. ಈಗ ನಿನ್ಗೆ ಒಬ್ಬಳೇ ಮಗಳು ಅಲ್ವಾ, ಅದಕ್ಕೆ ಜಾಸ್ತಿ ಮುದ್ದು ಮಾಡಿದ್ಯಾ, ಅದಕ್ಕೆ ಮಗಳು ಒಂದು ಕಡೆ ಕುತ್ಕೊಳ್ಳೋದಿಲ್ಲ, ಹೇಳೋದನ್ನ ಕೇಳೋದಿಲ್ಲ, ಇಡೀ ದಿನ ಓಟ ಆಟ ಅದೇ ಇರುತ್ತೆ ಮಗುವಿಗೆ, ಪರವಾಗಿಲ್ಲ ಬಿಟ್ಬಿಡು ಅಂತ ಕೆಲವರು ನೀವು ಹೇಳೋದನ್ನ ಕೇಳಿರ್ಬೋದು. ಆ್ಯಂಡ್ ನೀವು ಕೂಡ ತಾಯಿಯಾಗಿ ಹೌದು ನೀವು ಹೇಳೋದು ಕರೆಕ್ಟ್ ಅಂತ ನೀವು ಕೂಡ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಈ ಒಂದು ನೆಗ್ಲೆಕ್ಟ್ನಿಂದ ನೀವು ಒಂದು ಅಮೂಲ್ಯವಾದ ಟೈಮನ್ನು, ಈ ಒಂದು ಪ್ರೆಷಿಯಸ್ ಟೈಮನ್ನು ಮಿಸ್ ಮಾಡಿಬಿಡ್ತೀರಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ADHD ಅಂದರೆ ಏನು, ADHDಗೆ ಇನ್ನೊಂದು ಸಿಂಪಲ್ ಅರ್ಥ ಹೈಪರ್ ಆಕ್ಟಿವಿಟಿ. ADHD ಅಂದರೆ ಏನು, ಇದರ ಲಕ್ಷಣಗಳು ಏನು, ಯಾವಾಗ ನೀವು ಹೋಗಿ ಡಾಕ್ಟರನ್ನ ಕನ್ಸಲ್ಟ್ ಮಾಡಬೇಕು. ಇತ್ತೀಚಿನ ಟೈಮಲ್ಲಿ ಹೈಪರ್ ಆಕ್ಟಿವಿಟಿ ADHDಯ ಸಂಖ್ಯೆ ಮಕ್ಕಳಿಗೆ ತುಂಬಾ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇದರ ಬಗ್ಗೆ ಅವೇರ್ನೆಸ್ ಇರೋದು, ಇದರ ಬಗ್ಗೆ ಗೊತ್ತಿರೋದು ಎಲ್ಲ ಜನರಿಗೆ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ನೀವು ಈ ವಿಡಿಯೋವನ್ನು ಮಿಸ್ ಮಾಡೋದು ನೋಡಿ. ಯಾಕೆಂದರೆ ತುಂಬ ಡೀಟೇಲ್ ಆಗಿ, ತುಂಬ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಈ ಒಂದು ADHD ಟಾಪಿಕ್ ತುಂಬ ದೊಡ್ಡ ಟಾಪಿಕ್, ಒಂದು ವಾಸ್ಟ್ ಟಾಪಿಕ್. ಇದನ್ನು ನಾನು 10 ನಿಮಿಷದ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ತುಂಬ ಕಷ್ಟ. ಬಟ್ ಆದರೂ ನಾನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಯಾವುದೇ ರೀತಿಯ ಭಯ ಬೇಡ. ADHD ಅಂದರೆ ಹುಚ್ಚುತನ ಅಥವಾ ಮಗು ಬೇಕು ಅಂತ ನಮಗೆ ಮಾಡ್ತಾ ಇದೆ, ನಾವು ಜಾಸ್ತಿ ಮಗುವಿಗೆ ಪ್ರೀತಿ ತೋರಿಸಿದ್ದೀವಿ ಅದಕ್ಕೋಸ್ಕರ ಮಗು ಈ ರೀತಿ ಆಡ್ತಾ ಇದೆ ಅಂತ ಅಲ್ಲ. ಇದು ADHD ಯಾವ ರೀತಿಯ ರೋಗ ಕೂಡ ಅಲ್ಲ. ADHDಯ ಸಿಂಪಲ್ ಮೀನಿಂಗ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಈ ಒಂದು ಫುಲ್ ಫಾರ್ಮ್ ಅಲ್ಲಿಯೇ ಇದರ ಅರ್ಥ ಅಡಗಿದೆ. ಮಕ್ಕಳಿಗೆ ಅಟೆನ್ಷನ್, ಒಂದು ಕಡೆ ಗಮನ ಕೊಡ್ಲಿಕ್ಕೆ ಕಷ್ಟ ಆಗತ್ತೆ. ಯಾವುದೇ ನೀವು ಒಂದು ಟಾಸ್ಕ್ ಕೊಟ್ಟರೆ, ಒಂದು ಹೋಮ್ ವರ್ಕ್ ಮಾಡು ಅಂತ ಹೇಳಿದ್ರೆ, ಒಂದು ಪೇಜ್ ಹೋಮ್ ವರ್ಕ್ ಬರಿ ಅಂತ ಹೇಳಿದ್ರೆ ಮಗು ಒಂದು ಸ್ವಲ್ಪ ಬರ್ದು ಬಿಡತ್ತೆ, ಮತ್ತು ಹೊರಟ ಹೋಗ್ಬಿಡತ್ತೆ. ಅಂದ್ರೆ ಅಟೆನ್ಷನ್ ಮಾಡ್ಲಿಕ್ಕೆ ಮಗುವಿಗೆ ಕಷ್ಟ ಆಗತ್ತೆ. ಇದು ಮಗು ಬೇಕು ಅಂತ ಮಾಡ್ತಾ ಇಲ್ಲ, ಅಥವಾ ನೀವು ಏನಾದರೂ ಪೇರೆಂಟಿಂಗ್ ಮಿಸ್ಟೇಕ್ ಅಂತ ಕೂಡ ನಾವು ಹೇಳ್ತೀವಿ. ಇತ್ತೀಚಿನ ಟೈಮಲ್ಲಿ ತುಂಬ ಮುದ್ದು ಮಾಡ್ತಾರೆ ಪೇರೆಂಟ್ಸ್, ಆ ಕಾರಣದಿಂದ ಈ ರೀತಿ ಆಗ್ತಾ ಇದೆ ಅಂತ. ಅದು ಕೂಡ ಅಲ್ಲ. ADHD ಅಂದರೆ ಮಕ್ಕಳ ಅಟೆನ್ಷನ್ ಮೇಲೆ ಅವರಿಗೆ ನಿಯಂತ್ರಣ ಇರೋದಿಲ್ಲ. ಇದು ಅವರು ಬೇಕು ಅಂತ ಮಾಡ್ತಾ ಇಲ್ಲ, ಅವರ ಬ್ರೈನ್ ಸ್ವಲ್ಪ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ. ಇದಕ್ಕೆ ನ್ಯೂರೋ ಡೈವರ್ಜೆಂಟ್ ಕಂಡೀಷನ್ ಅಂತ ಕೂಡ ಹೇಳ್ತಾರೆ. ಮಕ್ಕಳಲ್ಲಿ ಅಟೆನ್ಷನ್ ಅಲ್ಲಿ ನಿಯಂತ್ರಣ ಇರೋದಿಲ್ಲ, ಅವರ ಮೂವ್ಮೆಂಟ್ ಮೇಲೆ ಅವರಿಗೆ ನಿಯಂತ್ರಣ ಇರೋದಿಲ್ಲ. ಇಡೀ ದಿನ ಓಡೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಮಾಡೋದು, ಅಥವಾ ಏನಾದರೂ ಶಾಲೆಯಲ್ಲಿ ಕೂಡ ನಿಮಗೆ ಟೀಚರ್ ಹೇಳಿರ್ಬೋದು, ಇನ್ನು ಕೂಡ ಮಗು ಗಮನ ಕೊಡ್ತಾ ಇಲ್ಲ, ಸರಿಯಾಗಿ ಕೇಳ್ತಾ ಇಲ್ಲ, ತುಂಬ ಮಗು ಡಿಸ್ಟ್ರಾಕ್ಟ್ ಆಗ್ತಾ ಇದೆ, ಬೇರೆ ಮಕ್ಕಳಿಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ ಮಗು, ಅಥವಾ ಕೆಲವು ಮಕ್ಕಳು ಬೇರೆ ಮಕ್ಕಳಿಗೆ ಟ್ರಬಲ್ ಮಾಡೋದು, ಅವರಿಗೆ ದೂಡೋದು, ಅವರಿಗೆ ಹೊಡೆಯೋದು, ಈ ರೀತಿ ಎಲ್ಲ ಮಾಡ್ತಾರೆ ಮಕ್ಕಳು. ಸೊ ಈ ರೀತಿಯೆಲ್ಲ ನಿಮಗೆ ಕಂಪ್ಲೇಂಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ರೆ, ಅಥವಾ ನಿಮಗೆ ಕೂಡ ಏನಾದರೂ ಒಂದು ಸಂಶಯ ಬರ್ತಾ ಇದೆ, ನನ್ನ ಮಗುವಿಗೆ ಏನೋ ಒಂದು ಮಿಸ್ಟೇಕ್ ಇದೆ, ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ, ಈ ವಿಡಿಯೋ ನಿಮಗೆ ಮಿಸ್ ಮಾಡದೆ ನೋಡಿ. ಯಾಕೆಂದರೆ ಇತ್ತೀಚಿನ ಟೈಮಲ್ಲಿ ಮೊದಲೇ ಹೇಳಿದಾಗೆ ADHDಯ ಸಂಖ್ಯೆ ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ADHDಯ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗಂತ ಹೆಣ್ಣು ಮಕ್ಕಳಿಗೆ ಇರೋದೇ ಇಲ್ಲ ಅಂತಲ್ಲ, ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಇದನ್ನು ನಾವು ಹೇಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ಬೋದು, ಹಾಗೇನೆ ಇದರ ಲಕ್ಷಣಗಳು ಏನು, ಯಾವಾಗ ಡಾಕ್ಟರಿಗೆ ಕನ್ಸಲ್ಟ್ ಮಾಡಬೇಕು ಅಂತ ಇವಾಗ ತಿಳಿಸ್ತೀನಿ. ಮೊದಲೇ ಹೇಳಿದಾಗೆ ಫಸ್ಟ್ ಲಕ್ಷಣಗಳು ಮಗುವಿಗೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಏನೋ ನೀವು ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಇದನ್ನು ಮಾಡು, ಅಥವಾ ನೀವು ಸಿಂಪಲ್ ಆಗಿ ಹೇಳಿದ್ದೀರಾ ಹೋಗಿ ಅಡುಗೆ ಮನೆಯಲ್ಲಿ ಹೋಗಿ ನೀರು ತಂದು ಬಾ ಅಂತ. ಮಗು ಅಡುಗೆ ಮನೆಗೆ ಹೋಗುತ್ತೆ, ಬಟ್ ಅಲ್ಲಿ ಮರ್ತು ಹೋಗುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ತನ್ನಷ್ಟಕ್ಕೆ ತಾನೇ ಬೇರೋ ಏನೋ ಆಟದಲ್ಲಿ ತನ್ನದೇ ಆಟದಲ್ಲಿ ಹೊರಟೋಗಿದೆ ಮಗು. ಅಥವಾ ಒಂದು ಕಡೆ ಕುತ್ಕೋ ಅಂತ ಹೇಳಿದ್ಯಾ ನೀವು, ಒಂದು ಕಡೆ ಮಗು ಕುತ್ಕೊಳ್ಳಿದ್ದೆ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳುತ್ತೆ, ಮತ್ತೆ ಆಚೆ ಈಚೆ ಹೋಗೋದು, ನೀವು ಹೇಳೋದನ್ನ ಮಗು ಕೇಳೋದಿಲ್ಲ. ನೀವು ಏನಾದರೂ ಒಂದು ಟಾಸ್ಕ್ ಕೊಟ್ರೆ ಅದು ಕಂಪ್ಲೀಟ್ ಆಗೋ ಮುಂಚೆನೆ ಮಗು ಫುಲ್ ಡಿಸ್ಟ್ರಾಕ್ಟ್ ಆಗುತ್ತೆ. ಒಟ್ಟಾರೆ ಮಗುವಿಗೆ ಅಟೆನ್ಷನ್ ಕೊಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಇದು ಕೂಡ ಒಂದು ಮೇಜರ್ ಸೈನ್ ADHD ಬಗ್ಗೆ. ಸೆಕೆಂಡ್, ಮಗು ತುಂಬಾನೇ ಮೂವ್ಮೆಂಟ್, ಕಂಟ್ರೋಲೇ ಇರೋದಿಲ್ಲ, ಇಡೀ ದಿನ ಕೈಕಾಲು ಅಲ್ಲಾಡ್ಸ್ತಾನೆ ಇರೋದು, ಹೇಳೋದು ನೀವು ಕೇಳೋದಿಲ್ಲ, ಅಥವಾ ಒಂದು ಕಡೆ ಕುತ್ಕೋ ಅಂದ್ರೆ ಮಗುವಿಗೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಶಾಲೆಯಲ್ಲಿ ಕೂಡ ನಿಮಗೆ ಟೀಚರ್ಸ್ ಕಂಪ್ಲೇಂಟ್ ಕೊಡ್ತಾರೆ, ಮಗು ಕ್ಲಾಸ್ ಕೇಳೋದಿಲ್ಲ, ಕ್ಲಾಸಲ್ಲಿ ಬೇರೆಯವರಿಗೆ ಟ್ರಬಲ್ ಮಾಡ್ತಾ ಇದೆ, ತುಂಬಾ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ ಮಗು, ಒಂದು ಕಡೆ ಜಾಗದಲ್ಲಿ ಶಾಲೆಯಲ್ಲಿ ಕುತ್ಕೊಳ್ಳೋದಿಲ್ಲ, ಆಚೆ ಈಚೆ ತಿರುಗಾಡೋದು, ಆಚೆ ಈಚೆ ಹೋಗೋದು,
ಏನೋ ಒಂದು ಕೆಲಸ ಕೊಟ್ಟರೆ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ, ತುಂಬಾನೇ ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಇನ್ ಶಾರ್ಟ್ ಅಲ್ಲಿ ಅಂತ ಹೇಳ್ತಾರೆ. ಕೆಲವೊಂದು ಮಕ್ಕಳು ತನ್ನಷ್ಟಕ್ಕೆ ತಾನೇ ಈ ಒಂದು ADHD ವಿತ್ ಏಜ್, ಅಂದ್ರೆ ಮಗುವಿನ ಏಜ್ ಜಾಸ್ತಿ ಆಗ್ತಾ ಹೋಗುವಾಗ ADHD ಕಡಿಮೆ ಆಗುತ್ತೆ. ಬಟ್ ಕೆಲವೊಂದು ಮಕ್ಕಳಲ್ಲಿ ವಿದೌಟ್ ಸಪೋರ್ಟ್, ನೀವು ಕರೆಕ್ಟಾಗಿ ಮಗುಗೆ ಸಪೋರ್ಟ್ ಕೊಡದೇ ಇದ್ರೆ ADHD ನಿಯಂತ್ರಣ ಮಾಡಲಿಕ್ಕೆ ಕಷ್ಟ. ಸೊ ಮೊದಲೇ ಹೇಳಿದಾಗೆ ADHD ಕರೆಕ್ಟ್ ಟೈಮಲ್ಲಿ ನೀವು ಅಂದರೆ ಡಿಟೆಕ್ಟ್ ಮಾಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ಮಗುವಿಗೆ ಸಪೋರ್ಟ್ ಮಾಡಿದರೆ ತುಂಬ ಮಕ್ಕಳು ತುಂಬ ಇಂಪ್ರೂವ್ ಆಗ್ತಾರೆ. ಆ್ಯಂಡ್ ಏನು ಭಯ ಪಡಬೇಕಂತಲ್ಲ, ಇದು ಏನು ಹುಚ್ಚುತನ ಅಲ್ಲ ಅಥವಾ ಮಗು ಬೇಕಂತ ಈ ರೀತಿ ಮಾಡ್ತಾ ಇದೆ ಅಂತ ಅದು ಕೂಡ ಅಲ್ಲ. ನೀವು ಬೈದ್ರೆ ಮಗುವಿಗೊಂದು 2 ಪೆಟ್ಟು ಕೊಟ್ಟರೆ ಸರಿ ಆಗುತ್ತೆ ಅಂತ ಆ ರೀತಿ ಕೂಡ ಅಲ್ಲ. ಈ ಮಕ್ಕಳಿಗೆ ನಾವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ ಅವರಿಗೆ ಸಪೋರ್ಟ್ ಕೊಟ್ಟರೆ ತುಂಬ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಆ್ಯಂಡ್ ಇನ್ನು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದರೆ, ಆಲ್ಮೋಸ್ಟ್ ನಾನು ನಿಮಗೆ ಹೇಳಿದ್ದೆ, ಈ ಎಲ್ಲ ಲಕ್ಷಣಗಳು ನಿಮಗೆ ಕಂಡು ಬಂದರೆ ಮನೆಯಲ್ಲಿ ಕೂಡ ಮಗು ಕೇಳ್ತಾ ಇಲ್ಲ, ಶಾಲೆಯಲ್ಲಿ ಮಗು ಕೂಡ ಕೇಳ್ತಾ ಇಲ್ಲ. ಕೆಲವು ಮಕ್ಕಳು ಏನಂದರೆ ಮನೆಯಲ್ಲಿ ತುಂಬಾ ತುಂಟತನ ಇರುತ್ತೆ, ಬಟ್ ನೀವು ಎಲ್ಲಿಯಾದ್ರೂ ಹೊರಗಡೆ ಕರ್ಕೊಂಡು ಹೋಗುವಾಗ ತುಂಬ ಒಬೀಡಿಯಂಟ್ ಇರ್ತಾರೆ. ಎಸ್ಪೆಷಲಿ ಮನೆಯಲ್ಲಿ ಇವರು ಮಗು ಕುತ್ಕೊಳ್ಳೋದಿಲ್ಲ, ಬಟ್ ಶಾಲೆಯಲ್ಲಿ ಟೀಚರ್ ಹೇಳೋದು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದೆ, ಟೀಚರ್ ಕರೆಕ್ಟಾಗಿ ಹೇಳೋದು ಒಬೇ ಮಾಡ್ತಾ ಇದೆ. ಮನೆಯಲ್ಲಿ ಮಾತ್ರ ತುಂಟತನ, ಬಟ್ ಮನೆಯಿಂದ ಹೊರಗೆ ಹೋದರೆ ಪಬ್ಲಿಕ್ ಪ್ಲೇಸಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ತುಂಬ ಒಬೀಡಿಯಂಟ್ ಚೈಲ್ಡ್, ತುಂಬ ಹೇಳಿದಾಗೆ ಕೇಳುತ್ತೆ, ತುಂಬ ಅಟೆನ್ಷನ್ ಕೊಡುತ್ತೆ, ಎಲ್ಲ ಕರೆಕ್ಟ್ ಆಗಿ ಇದೆ. ಆ ಟೈಮಲ್ಲಿ ಟೆನ್ಷನ್ ಪಡಬೇಕಂತಿಲ್ಲ, ಯಾಕೆಂದರೆ ಕೆಲವು ಮಕ್ಕಳು ಮನೆಯಲ್ಲಿ ಸ್ವಲ್ಪ ತುಂಟತನ ಇರ್ತಾರೆ, ಬಟ್ ಅದೇ ಹೊರಗಡೆ ಹೋಗುವಾಗ ಬೇರೆ ಅವರ ಮುಂದೆ ತುಂಬ ಒಬೀಡಿಯಂಟ್ ಆಗಿ ಅವರು ಬಿಹೇವ್ ಮಾಡ್ತಾರೆ. ಇದು ADHD ಅಲ್ಲ. ADHD ಅಂದರೆ ಮನೆಯಲ್ಲಿ ಕೂಡ ತುಂಟತನ ಇದೆ, ಮನೆಯಲ್ಲಿ ಕೂಡ ಓಡೋದು, ಆಡೋದು, ಹೇಳೋದು ಕೇಳೋದಿಲ್ಲ, ಅಟೆನ್ಷನ್ ಕೊಡೋದಿಲ್ಲ, ಏನು ಕೂಡ ಕೆಲಸ ಕರೆಕ್ಟಾಗಿ ಮಾಡೋದಿಲ್ಲ, ಹೋಮ್ ವರ್ಕ್ ಕರೆಕ್ಟಾಗಿ ಮಾಡೋದಿಲ್ಲ, ತುಂಬ ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ಅದೇ ರೀತಿ ಸ್ಕೂಲಲ್ಲಿ ಕೂಡ ನಿಮಗೆ ಟೀಚರ್ನ ಕಂಪ್ಲೇಂಟ್ ಸಿಗ್ತಾ ಇದೆ. ಟೀಚರ್ ಹೇಳ್ತಾರೆ ಒಂದು ಕಡೆ ಕುತ್ಕೊಳ್ಳೋದಿಲ್ಲ, ಅಟೆನ್ಷನ್ ಕೊಡೋದಿಲ್ಲ, ಗಮನ ಕೊಡೋದಿಲ್ಲ, ಹೇಳೋದನ್ನ ಮಾಡೋದಿಲ್ಲ, ತುಂಬ ನಿಮಗೆ ಟೀಚರಿಂದ ಕಂಪ್ಲೇಂಟ್ ಸಿಗ್ತಾ ಇದೆ. ಹಾಗೆಯೇ ನಿಮಗೆ ಮನೆಯಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಮಗು ತುಂಬ ಹೈಪರ್ ಆಕ್ಟಿವಿಟಿ ಆಗ್ತಾ ಇದ್ರೆ ಆ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡದೆ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ಪಿಡಿಯಾಟ್ರಿಕ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು, ಅಥವಾ ಡೆವಲಪ್ಮೆಂಟಲ್ ಪಿಡಿಯಾಟ್ರಿಷಿಯನ್ ಹತ್ರ ಕೂಡ ನೀವು ಕನ್ಸಲ್ಟ್ ಮಾಡ್ಬೋದು. ಅವರು ಡಾಕ್ಟರ್ ನಿಮ್ಮ ಮಗುವನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನಿಮ್ಮ ಹತ್ರ ಕೂಡ ಕೆಲವೊಂದು ಕ್ವೆಶ್ಚನ್ಸ್ ಕೇಳ್ತಾರೆ, ಅಸೆಸ್ಮೆಂಟ್ ಮಾಡ್ತಾರೆ, ಅಂಡ್ ನಿಮ್ಗೆ ಆಮೇಲೆ ಡೀಟೇಲ್ಸ್ ಶೇರ್ ಮಾಡ್ತಾರೆ. ಅಂಡ್ ಮಗುವನ್ನ ಹೇಗೆ ಸಪೋರ್ಟ್ ಮಾಡ್ಬೋದು, ಹೇಗೆ ನೀವು ಮನೆಯಲ್ಲಿ ಹೈಪರ್ ಆಕ್ಟಿವಿಟಿಯನ್ನು ಆದಷ್ಟು ನಿಯಂತ್ರಣಕ್ಕೆ ತರಬಹುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಯಾರಿಗಾದ್ರೂ ಈ ವಿಡಿಯೋ ಬೇಕಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಬಟ್ ಮನೆಯಲ್ಲಿಯೇ ನೀವು ಸಪೋರ್ಟ್ ಮಾಡ್ಬೋದು, ಹೌದು, ಬಟ್ ಅದು ಸಪೋರ್ಟ್ ಮಾಡುವ ಮುಂಚೆ ಹೌದಾ ಅಲ್ವಾ ಅಥವಾ ಎಷ್ಟು ಲೆವೆಲಲ್ಲಿ ಇದೆ, ಯಾವ ಲೆವೆಲಲ್ಲಿ ಇದೆ, ಅದು ನೀವು ಮೊದಲು ಪತ್ತೆ ಹಚ್ಚಬೇಕು. ಸೊ ಅದು ಪತ್ತೆ ಹಚ್ಚಬೇಕಾದ್ರೆ ಲಕ್ಷಣಗಳನ್ನು ನೋಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ನಾನು ನಿಮಗೆ ಆದಷ್ಟು, ಇದು ಒಂದು ಮೊದಲೇ ಹೇಳಿದಾಗೆ ದೊಡ್ಡ ಟಾಪಿಕ್, ಆದಷ್ಟು ಶಾರ್ಟ್ ಆಗಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟೆ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.